ಯೋಗ ಎಲ್ಲರ ಜೀವನದ ಅವಿಭಾಜ್ಯ ಅಂಗ. ಶ್ರೀಮತಿ ಲೀಲಾವತಿ, ನಂಜನಗೂಡು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಯೋಗ ಹಬ್ಬವಾಗಿ ನಂಜನಗೂಡು ಪಟ್ಟಣದ ದಳವಾಯಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಶಾಂತ ವಾತಾವರಣದಲ್ಲಿ ಇಂದು ಬೆಳಗ್ಗೆ 7ರಿಂದ 8 ಗಂಟೆ ತನಕ ಸಂಭ್ರಮದಿಂದ ಮಕ್ಕಳು, ಶಿಕ್ಷಕರು ಯೋಗ ಮಾಡುವುದರ ಮೂಲಕ ಹಬ್ಬವಾಗಿ ಆಚರಿಸಿದರು. ಯೋಗಾಭ್ಯಾಸವನ್ನ ಮಕ್ಕಳಿಗೆ ಶಾಲೆಯ ದೈಹಿಕ ಹಾಗೂ ಯೋಗ ಶಿಕ್ಷಕರಾದ ನಾಗೇಶ್ ನಾಯಕ್ ಅವರು ವೃಕ್ಷಾಸನ, ಪಾದ ಹಸ್ತಾಸನ, ಅರ್ಧ ಚಕ್ರಾಸನ ಮೊದಲಾದ ಹಲವು ಯೋಗಗಳನ್ನ ಮಕ್ಕಳಿಗೆ ಅಭ್ಯಾಸ ಮಾಡಿಸಿದರು. ಮಕ್ಕಳು ಸಹ ಬಹಳ ಖುಷಿಯಿಂದ ಉಲ್ಲಾಸಿತರಾಗಿ ಯೋಗವನ್ನ ಅಭ್ಯಾಸ ಮಾಡಿದರು. ಶಾಲೆಯ ಬಡ್ತಿ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಲೀಲಾವತಿಯವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡುತ್ತಾ, ಯೋಗ ಎಲ್ಲರ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಬಾಲ್ಯದಿಂದ ಹಿಡಿದು ವೃದ್ಧಾಪ್ಯದ ತನಕ ಯೋಗ ಅಭ್ಯಾಸವನ್ನ ಮಾಡಬಹುದೆಂದರು. ಬಾಲ್ಯದಿಂದಲೇ ಯೋಗಾಭ್ಯಾಸವನ್ನ ಕಲಿಯುವುದು, ಅಭ್ಯಾಸ ಮಾಡುವುದು ತುಂಬಾ ಒಳ್ಳೆಯದು. ಯೋಗಾಭ್ಯಾಸ ಮಾಡುವುದರಿಂದ ಆರೋಗ್ಯ ಚೆನ್ನಾಗಿರುತ್ತದೆ, ಮನಸ್ಸು ಶಾಂತವಾಗಿರುತ್ತದೆ. ಯೋಗ ಬಲ್ಲವನಿಗೆ ರೋಗವಿಲ್ಲ. ಬೆಳಗ್ಗೆ ಸಂಜೆ ಯೋಗ ಮಾಡುವುದು ತುಂಬಾ ಉಪಯೋಗಕಾರಿಯಾಗಿದೆ. ಮಕ್ಕಳು ಯೋಗವನ್ನ ಕಡ್ಡಾಯವಾಗಿ ಪ್ರತಿದಿನ ಅಭ್ಯಾಸ ಮಾಡಬೇಕೆಂದರು. राइट आगे हाथ अगला भाई कहीं सैनिटर मुझे समांतर होकर ले चपली अकड़े बिಡು आ ನಿಧಾನವಾಗಿ ತಿರುಗೀಗ ನಿಧಾನವಾಗಿ ತಿರುಗಬೇಕು. ಕೈ ಮೇಲೆ ತಮ್ಮ ಭುಜಕ್ಕೆ ಸಮಾಂತರವಾಗಿರ್ಬೇಕು. ನಿಧಾನವಾಗಿ ಈಗ ಸಮಸ್ಯೆ ನಿಧಾನ ಬರಬೇಕು. ಹಲೋ ಮಾಡಿ ನೋಡೋಣ. ಎಲ್ಲ ಮಲಿಕಳಿ 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 ಅಲ್ಲಾಡಬೇಡಿ. ಕೈ ಮುಂದಿರಲಿ, ಕೈ ಮುಂದ್ಗಡೆ ಇರಲಿ. ಕಾಲು ಹಿಂದ್ಗಡೆ ಟಚ್ ಆಗಿರ್ಬೇಕು, ತಲೆ ಹಿಂದೆ. ಅಲ್ಲಿ ನೋಡಿ, ಇನ್ನು ಮಾಡಿಲ್ಲ, ಅಲ್ಲಿ ಫೋಟೋ ತೆಗಿತಿದ್ದಾರೆ. ಈ ಕಡೆ ಇದ್ದೋ ಸ್ವಲ್ಪ ಮಾಡಿದ್ದಾರೆ, ಕರೆಕ್ಟಾಗಿ ನೋಡಿ. ಬನ್ನಿ, ನಿಧಾನವಾಗಿ ಬರ್ಬೇಕು.
ತುದಿಗಳ ಮೇಲೆ ನಿಂತ್ಕೊಳ್ಬೇಕು. ಬಿಡಿ, ನಿಧಾನವಾಗಿ ಕೈಯನ್ನು ಬಿಡಿ. ತಾಡಾಸನ. ಈಗ ವೃಕ್ಷಾಸನ. ವೃಕ್ಷ ಅಂದ್ರೆ ಗೊತ್ತಲ್ವಾ ಏನು? ಮರ. ಈಗ ನಿಮ್ಮ ಎಡಗಾಲನ್ನು ತೆಗೆದುಕೊಂಡು ಇಲ್ಲಿಡ್ರಿ ಮಧ್ಯದಲ್ಲಿ. ಈಗ ಕೈಯನ್ನು ರೋಗಿಗಳಾಗ್ತೀವಿ. ಊಟದ ಜೊತೆಗೆ ನಾವು ಯೋಗವನ್ನು ಸಹ ಅಳವಡಿಸ್ಕೋಬೇಕು. ಪ್ರತಿನಿತ್ಯ ಮಾಡಬೇಕು. ಸಂಜೆ ಮತ್ತು ಬೆಳಿಗ್ಗೆ ಸೂಕ್ತ ಸಮಯ ಮತ್ತು ಅದರ ನಿಯಮಗಳಿರುತ್ತೆ. ಫಸ್ಟು ನಾವು ಗುರುಗಳ ಸಲಹೆಯನ್ನು ಪಡೆದು ಯೋಗವನ್ನು ಮಾಡಬೇಕು. ನಾವು ಯಾರು ಬೇಡ ಮಾಡ್ತೀವಿ ನಮ್ಮ ಪಾಡಿಗೆ ನಾವು ಅಂತಂದರೆ ಶರೀರದಲ್ಲಿ ವ್ಯತ್ಯಾಸಗಳಾಗ್ತವೆ. ಶರೀರ ನರ್ವಸ್ಗಳಲ್ಲಿ ಮತ್ತು ಮೂಳೆಗಳಲ್ಲಿ ವ್ಯತ್ಯಾಸ ಆಗಿ ನಾವು ಡಾಕ್ಟ್ರ್ ಹತ್ರ ಹೋಗ್ಬೇಕಾಗುತ್ತೆ. ಅಯ್ಯೋ ನಾನು ಯೋಗ ಮಾಡೋಕ್ಕೆ ಹೋಗಿ ನನಗೆ ಪ್ರಾಬ್ಲಮ್ ಆಯಿತು ಅಂತ ಹೇಳೋದು ಬೇಡ. ಫಸ್ಟು ನಾವು ಗುರುಗಳ ಸಲಹೆಯನ್ನು ಪಡೆದು ಅನಂತರ ವೈಯಕ್ತಿಕವಾಗಿ ಸ್ವತಃ ನಾವೇ ಮಾಡ್ತೀವಿ. ನಾವು ಬೆಳಿಗ್ಗೆ ಎಷ್ಟು ಜನ ಮುದ್ದೆ ತಿಂತೀರಾ? ಸಂಜೆ ಬೆಳಿಗ್ಗೆ ಸಂಜೆ ತಿನ್ಬೋದು. ರೊಟ್ಟಿ ಮುದ್ದೆ ಎಲ್ಲ ಒಳ್ಳೆಯ ಆಹಾರ. ರಾಗಿ ಜೋಳವನ್ನು ಹೆಚ್ಚಾಗಿ ಉಪಯೋಗಿಸಿ. ಮತ್ತೆ ಕೈ ಬಿಡಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಚ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ರೋಗದಿಂದ ಮುಕ್ತವಾಗಿರಲಿ, ಎಲ್ಲರೂ ಒಳ್ಳೆಯದನ್ನು ಕಾಣಲಿ, ಯಾರೂ ಬಳಲದಿರಲಿ. ಓಂ ಶಾಂತಿ ಶಾಂತಿ ಶಾಂತಿ.